ಸರ್ಕಾರ ಅಧಿಕಾರಕ್ಕೆ ಬಂದಾಗ 23-24ರಲ್ಲಿ ಏನು ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP DSP ಹಣ ಮೀಸಲು ಇಟ್ಟಿದ್ರು, ಅದರಲ್ಲಿ ವರ್ಷದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. 23-24ರಲ್ಲಿ ಟೋಟಲ್ SCP TSPಗೆ ಇಟ್ಟ ಹಣ 30,930. ಇದು 23-24ರಲ್ಲಿ ಕೋಟಿ 30,930 ಕೋಟಿ ಹಣವನ್ನ SCP TSPಗೆ ಇಡ್ತಾರೆ. 24-25ರಲ್ಲಿ 39,122 ಕೋಟಿ ಇಟ್ಟಿದ್ದೇನೆ ಘೋಷಣೆ ಮಾಡ್ತಾರೆ. 25-26ರಲ್ಲಿ 42,017 ಕೋಟಿ ಇಟ್ಟಿದ್ದೇನೆ ಅಂತಾರೆ. ಈ ಬಾರಿ 26-27ಕ್ಕೆ 44,632 ಕೋಟಿ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗಾಗಿ ಇಟ್ಟಿದ್ದೇನೆ. ಇದು ಘೋಷಣೆ. ಈ ಒಟ್ಟು ಟೋಟಲ್ ಘೋಷಣೆ ಎಷ್ಟಾಯ್ತು ಈ 4 ವರ್ಷಗಳಲ್ಲಿ? 1,56,701 ಕೋಟಿ. ಈ 4 ವರ್ಷಗಳ ಒಟ್ಟು SCP TSP ಇಟ್ಟ ಹಣ 1,56,701 ಕೋಟಿಗಳು. ಜನ ಬಹಳ ಖುಷಿಯಾಗಬಹುದು. ಇದು ಟೋಟಲ್ ಅಲೋಕೇಶನ್. ಇದರಲ್ಲಿ 50% ಹಣ 7C ಅಡಿ, ಯಾಕಂದ್ರೆ 7D ತೆಗೆದು ಬಿಟ್ಟಿದ್ದಾರೆ. 7C ಆಕ್ಟ್ ನ ಪ್ರಕಾರ 78,350 ಕೋಟಿ ರೂಪಾಯಿಗಳನ್ನ ಇಲಾಖೆಗಳಿಗೆ ಹಂಚ್ತಾರೆ. ಯಾಕೆಂದ್ರೆ ಈ ಹಣ 50% ಇಲಾಖೆಗಳಲ್ಲೇ ಖರ್ಚಾಗಬೇಕು. ಅದರಲ್ಲಿ ನೀವು PWD ಇರಬಹುದು, ಅಲ್ಲಿ ಡ್ಯಾಮ್ಗಳನ್ನು ಕಟ್ಟಿಸ್ತಕ್ಕಂಥದ್ದು ಬರ್ಬೋದು, ರಸ್ತೆ ಮಾಡ್ತಕ್ಕಂಥದ್ದು ಬರ್ಬೋದು, ಅದಕ್ಕೆ ಉಪಯೋಗ ಮಾಡೋದು. ನೀರಾವರಿಯಲ್ಲಿ ಇವತ್ತು ನೀರಾವರಿಗೆ ಖರ್ಚು ಮಾಡ್ತಕ್ಕಂಥದ್ದು ಅಲ್ಲಿ ಬರ್ಬೋದು, ಅದನ್ನು ಮಾಡಬೇಕು. ಇಂಥ ಚಟುವಟಿಕೆಗಳಿಗಂತೇಳಿ 50% ತೆಗೆದು ಬಿಡ್ತಾರೆ. ಅದು ಈ ಜನಾಂಗಗಳಿಗೆ ಸಿಗೋದೇ ಇಲ್ಲ. ಅದು ಅಲ್ಲಿಗೆ 50% ಹೋಯ್ತು. ಉಳಿದಿದ್ದು 50% ಎಷ್ಟೋ 78,350 ಕೋಟಿ ಉಳಿಯಿತು. ಇದರಲ್ಲಿ ಗ್ಯಾರಂಟಿಗಳಿಗೆ 53,059 ಕೋಟಿ ಹಣವನ್ನ ಇವತ್ತಿನವರೆಗೆ ತೆಗೆದಿದ್ದಾರೆ. 4 ವರ್ಷದಲ್ಲಿ 78,350 ಕೋಟಿ ಉಳಿದ ಹಣದಲ್ಲಿ 53,059 ಕೋಟಿ ಗ್ಯಾರಂಟಿಗಳಿಗೆ ಅಂತ ತೆಗೆದು ಬಿಟ್ಟಿದ್ದಾರೆ, ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ 4 ವರ್ಷದಲ್ಲಿ SC ST ಕಲ್ಯಾಣಕಾರಿಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಳಿದಿರ್ತಕ್ಕಂಥದ್ದು 25,291 ಕೋಟಿ. ಅಗೇನೆಸ್ಟ್ ಟೋಟಲ್ 1,56,701 ಕೋಟಿ ರೂಪಾಯಿಗಳಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅಂತ ಕೊಟ್ಟಿರೋದು ಕೇವಲ 25,000 ಕೋಟಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಪ್ರಶ್ನೆ ಇದೆ. 1,56,000 ಕೋಟಿ ಘೋಷಣೆ ಮಾಡಿ
ಈ ಜನಾಂಗಗಳ ಅಭಿವೃದ್ಧಿಗೆ ಅಂತೇಳಿ ನೀವು ಕೊಟ್ಟಿರ್ತಕ್ಕಂಥದ್ದು ಕೇವಲ 25,000 ಕೋಟಿ ಆಗೋದಾದ್ರೆ ನೀವ್ಯಾಕೆ SCP TSP ಹಣ 1,56,000 ಕೋಟಿ ಯಾಕೆ ಹೇಳ್ತೀರಿ? ನಮಗೆ ಎಲ್ಲಿ ಬಂದಿದೆ ಅದು? ನೀವು ಕೊಟ್ಟಿರೋದೇ 25,000 ಕೋಟಿ ಅಂದ್ರೆ 4 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಾನು ಕೊಟ್ಟಿರೋದು 25,000 ಕೋಟಿ ಅಂತಲೇ ಹೇಳಿ. ಇದರಿಂದ ಏನಾಗುತ್ತೆ? ಸಮಾಜದಲ್ಲಿ ಇದು ಗೊತ್ತಾದ್ರೆ ಏನಪ್ಪ, ದಲಿತ ಸಮುದಾಯಗಳಿಗೆ 1,56,700 ಕೋಟಿ ಕೊಟ್ಟಿದ್ದಾರೆ ಅಂತ ಜನರಿಗೆ ಕಣ್ಣು ಕೆಂಪಾಗುತ್ತೆ ದಲಿತರ ವಿಚಾರದಲ್ಲಿ. ಆದರೆ ನೀವು ಕೊಟ್ಟಿರೋದೆಷ್ಟು? ಬರೀ 25,000 ಕೋಟಿ. ನಮ್ಮನ್ನು ಯಾಕೆ ಹರಾಜಾಗ್ತೀರಿ ಜನರ ಮುಂದೆ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾಕೆ ಇಷ್ಟೊಂದು ವಂಚನೆ ಮೋಸ ಮಾಡ್ತೀರಿ? ಯಾಕೆ ಅವರಿಗೆ ಅಪಮಾನ ಮಾಡ್ತೀರಿ? ಪ್ರಶ್ನೆ ಮಾಡಬೇಕಲ್ಲ. ಈಗಲಾದರೂ ದಲಿತ ಸಮುದಾಯಗಳು, ದಲಿತ ಸಂಘಟನೆಗಳು, ಹೋರಾಟಗಾರರು ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ವಿರುದ್ಧವಾಗಿ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ನಿಮ್ಮ ತಲೆಯ ಮೇಲೆ ನೀವೇ ಬಂಡೆ ಹಾಕೊಂಡಂತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ 25-26 ಇದನ್ನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಅಂಬೇಡ್ಕರ್ ನಿಗಮ 125 ಕೋಟಿ ಇದು ಆಶ್ವಾಸನೆ ಕೊಟ್ಟಿದ್ದು. ತಾಂಡಾ ನಿಗಮ 75 ಕೋಟಿ. ಆದಿಜಾಂಬವ ನಿಗಮ 62 ಕೋಟಿ. ಬೋವಿ ನಿಗಮ 68 ಕೋಟಿ. ಸಫಾಯಿ ಕರ್ಮಚಾರಿ ನಿಗಮ 31 ಕೋಟಿ. ವಾಲ್ಮೀಕಿ ನಿಗಮ 156 ಕೋಟಿ. ಲಿಡ್ಕರ್ ನಿಗಮ, ಇದು ಜಗಜೀವನ್ ರಾಮ್ ಅಂತಾರೆ ಅಂತ ಕಾಣುತ್ತೆ, ಇರಲಿ, ಜಗಜೀವನ್ ರಾಮ್ ನಿಗಮ ಇರಬೇಕಿದು, 43 ಕೋಟಿ. ಟೋಟಲ್ ಎಷ್ಟು? 562 ಕೋಟಿ. ಇಡೀ ವರ್ಷದಲ್ಲಿ ಕಳೆದ ವರ್ಷ ನೀವು 42,000 ಕೋಟಿಯಲ್ಲಿ 21,000 ಕೋಟಿ ಡಿಪಾರ್ಟ್ಮೆಂಟ್ಗಳಿಗೆ ಹೋಯಿತು, 14,000 ಕೋಟಿ ಗ್ಯಾರಂಟಿಗಳಿಗೆ ಹೋಯಿತು, ಕೇವಲ 7,000 ಕೋಟಿ ಈ ಒಂದು ಸೋಷಿಯಲ್ ವೆಲ್ಫೇರ್ಗೆ ಕೊಟ್ಟಿದ್ರಿ. ಅದರಲ್ಲಿ ನಿಗಮಗಳಿಗೆ ನೀವು ಕೊಟ್ಟಿದ್ದು ಕೇವಲ 562 ಕೋಟಿ. ಕೇವಲ 562 ಕೋಟಿ. ಇದು ಮಾತ್ರವೇ ಆ ತಳ ಸಮುದಾಯಗಳ ಬಡ ಜನರಿಗೆ ಸಿಗ್ತಕ್ಕಂಥದ್ದು. 7,000 ಕೋಟಿಯಲ್ಲೂ ಕೂಡ ನೀವು ಕೊಟ್ಟಿದ್ದು 562 ಕೋಟಿ. ಅದರಲ್ಲೂ ನೀವು ಏನು ಆಶ್ವಾಸನೆ ಕೊಟ್ಟಿದ್ದ 125 ಕೋಟಿ ಅಂಬೇಡ್ಕರ್ ನಿಗಮ ಅಂದ್ರೆ ಅಲ್ಲಿಗೆ ತಲುಪಿರೋದು 50 ಕೋಟಿನೂ ಇನ್ನೂ ತಲುಪಿಲ್ಲ. ಅದರಲ್ಲಿ 50% ಕೂಡ ಇನ್ನೂ ಹಣ ತಲುಪಿಲ್ಲ. ಎಷ್ಟು ವಂಚನೆ ಮಾಡ್ತೀರಿ, ಎಷ್ಟು ಮೋಸ ಮಾಡ್ತೀರಿ. ಈಗ 25-26ರಲ್ಲಿ ಟೋಟಲ್ 42,000 ಕೋಟಿ. 7 ಆಯ್ತು, ಈಗ ಇದು ಉಳಿದಿದ್ದಾಯ್ತು. ಆದರೆ ಇನ್ನೊಂದು ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲ 3 ವರ್ಷ SCP TSPಗೆ ಹಣ ತೆಗೆದ್ರಿ. ಕಾಂಗ್ರೆಸ್ನ ಒಬ್ಬ ನಾಯಕರು ಅದನ್ನು ಪ್ರಶ್ನೆ ಮಾಡಲಿಲ್ಲ. ಕೇವಲ BJP ನಾಯಕರು ಮಾತ್ರ ಪ್ರಥಮದಿಂದ ಹೋರಾಟ ಮಾಡ್ತಾ ಬರ್ತಿದ್ರು. ಈಗ ಆಗಿದ್ದ ವಿಷಯ ಏನಂದ್ರೆ, ಈ ಬಜೆಟ್ ಮಂಡಿಸೋದಕ್ಕೆ ಮುಂಚೆ ಕ್ಯಾಬಿನೆಟ್ ಅಲ್ಲಿ ದಲಿತ ಸಮುದಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಗಮನ ಸೆಳೆದು, ಮುಖ್ಯಮಂತ್ರಿಗಳದು ಯಾವುದೇ ಕಾರಣಕ್ಕೆ
SCP TSP ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಬಾರ್ದು. ಇದು ತಪ್ಪಾಗ್ತಾ ಇದೆ. ಜನ ನಮಗೆ ಓದ ಕಡೆಯಲ್ಲಿ ಚೀಮಾರಿ ಆಗ್ತಿದ್ದಾರೆ. ಇದನ್ನು ತಪ್ಪಿಸಬೇಕು ಅಂತೇಳಿ ಅವರು ಕೂಡ ಕೇಳ್ಕೊಂಡ್ರು. ಆಗ ನಾವು ಅಂದ್ಕೊಂಡ್ವಿ ಭವಿಷ್ಯ ಅವರ ಮಾತಿಗೆ ಬೆಲೆ ಕೊಟ್ಟು ನಿಲ್ಲಿಸಬಹುದು. ಯಾಕೆ ಅಂತಂದ್ರೆ 52,000 ಕೋಟಿ ಕಳೆದ ಇದರಲ್ಲಿ ಇಟ್ಟಿದ್ದು ಗ್ಯಾರಂಟಿಗಳಿಗೆ 52,000 ಕೋಟಿ 52,000 ಕೋಟಿ ಬಜೆಟ್ನಲ್ಲೇ ತೋರಿಸಿದ್ದೀರಿ ನೀವು. 52,000 ಕೋಟಿ ಇಟ್ಟಿದ್ದೀವಿ ಅಂತ ಅಂದಮೇಲೆ 52,000 ಕೋಟಿ ಯಾವ ಜಾತಿಗೆ ಯಾವ ಧರ್ಮಕ್ಕೆ ಅನ್ನೋದಿಲ್ಲ. ಇಡೀ ರಾಜ್ಯದ ಜನರಿಗೆ ನೀವು ಕೊಟ್ಟದ್ದು 52,000 ಕೋಟಿ. ಆದರೆ ದಲಿತರಿಗೆ ಅದರಲ್ಲಿ ಯಾಕೆ ಪಾಲಿರಲಿಲ್ಲ? ನೀವು ದಲಿತರನ್ನ ಬಿಟ್ಟು ಗ್ಯಾರಂಟಿಗೆ ಹಣ ಇಟ್ಟಿದ್ರಾ? ಇದು ಪ್ರಶ್ನೆ ಬರ್ತದೆ. ಒಂದು ಸಮಯ ದಲಿತರಿಗೆ ಗ್ಯಾರಂಟಿ ಹಣ ನಾವು ಇಟ್ಟಿಲ್ಲ, ಅದರಿಂದ SCP TSP ಇಂದ ತೆಗೆದಿದ್ದೀವಿ ಅಂದ್ರೆ ಅದು ಬೇರೆ ಆಗ್ತಿತ್ತು. ಎಲ್ಲರಿಗೂ ಗ್ಯಾರಂಟಿ ಇಟ್ಟಿದ್ದು 52,000 ಕೋಟಿ, ಅದು ಖರ್ಚು ಆಗಿದೆ. ಮತ್ತೆ 14,000 ಕೋಟಿ SC STದು ಯಾಕೆ ತೆಗೆದ್ರಿ? ಈ ಹಣ ಎಲ್ಲೋಯ್ತು? ಇದು ಕೂಡ ಪ್ರಶ್ನೆ ಇದೆ. ಅಂದ್ರೆ ಏನು ಕೇಳಿದ್ರು ಉತ್ತರ ಇಲ್ಲ. ಅಂದ್ರೆ ಏನಂತ ನಂಬಬೇಕು? ಅಂದ್ರೆ ನೀವೆಲ್ಲ ಲೂಟಿ ಮಾಡಿ ತಿಂದಿದ್ದೀರಿ ಅನ್ಬೇಕಾ? ಯಾವ ಹಣ ತಿಂದ್ರಿ? ಈ 14,000 ಕೋಟಿ ಹಣ ತಿಂದ್ರೋ ಅಥವಾ 52,000 ಕೋಟಿ ಇಟ್ಟು ಇದನ್ನು ತಗೊಂಡ ಮೇಲೆ ಅಲ್ಲಿಗೆ ಇಟ್ಟ ಹಣದಲ್ಲಿ 52,000 ಕೋಟಿಯಲ್ಲಿ 14,000 ಕೋಟಿ ನುಂಗಿದ್ರ? ಇದನ್ನ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ಲ, ಹೇಳಲಿಲ್ಲ. ಆದ್ರಿಂದಾಗಿ ಇವತ್ತು ಎಲ್ಲ ಇದರಲ್ಲೂ ಅವರು ಎಷ್ಟೆಷ್ಟು ತೆಗೆದಿದ್ದಾರೆ ಅಂತಕ್ಕಂಥದ್ದು ಬಂದಿದೆ. ನಿನ್ನೆ ಯಾರಿಗೂ ಗೊತ್ತಿರಲಿಲ್ಲ ಇದು SCP TSP ಹಣ ತೆಗೆದಿದ್ದಾರೆ ಅನ್ನೋದು ನಿನ್ನೆ ಇರಲಿಲ್ಲ. ಅದು ರಿವ್ಯೂನಲ್ಲಿ ಬರ್ತದಲ್ಲ, ಆಗ ಇನ್ನೂ ಅದರಲ್ಲಿ ಸರಿಯಾಗಿ ಬಂದಿಲ್ಲ. ಆಗಲೇ ಕೂಡ ನಾವು ತೆಗೆದು ಇದನ್ನು ತಗೊಂಡ್ಬಂದಿದ್ದೇವೆ. ಈಗ ಕಾಂಗ್ರೆಸ್ ನಾಯಕರು ಉತ್ತರ ಕೊಡಬೇಕು. ಇದು ದಲಿತರಿಗೆ ತಾವು ಮಾಡ್ತಾ ಇರತಕ್ಕಂಥ ದೋಖ ಅಂತಕ್ಕಂಥ ಮಾತನ್ನ ನಾನು ಈಗಾಗಲೇ ಹೇಳಿದ್ದೇನೆ. ನನಗೆ ಅನಿಸ್ತಾ ಇರತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ನಯವಾಗಿ, ಹಾರ್ಷ್ ಆಗಿಲ್ಲ, ನಯವಾಗಿ ಹಂತ ಹಂತವಾಗಿ ದಲಿತರನ್ನ ಮುಗಿಸುವ ಷಡ್ಯಂತ್ರವನ್ನ ಮಾಡಿದ್ದಾರೆ. ಆದ್ರಿಂದ ಅವರು ದಲಿತ ವಿರೋಧಿ ಅನ್ನುವ ವಿಚಾರದಲ್ಲಿ ಎಳ್ಳಷ್ಟು ಕೂಡ ಸುಳ್ಳಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ದಲಿತ ವಿರೋಧಿ, ಇದರಲ್ಲಿ ಸಂಪೂರ್ಣವಾಗಿ ಅವರು ಬೆತ್ತಲಾಗಿದ್ದಾರೆ. ನಯವಾಗಿಯೇ ದಲಿತರನ್ನ ಮುಗಿಸ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಹಂತವಾಗಿ ಮುಗಿಸುವ ಸಂಚು ಮಾಡಿದ್ದಾರೆ ಅಂತಕ್ಕಂಥ ಮಾತು. ಆದ್ರಿಂದ ಅವರನ್ನ ಇನ್ನೊಂದು ಹೆಸರಿನಲ್ಲಿ ಕರಿಬಹುದು. ಸಿದ್ದರಾಮಯ್ಯನವರು ದಲಿತರ ಪಾಲಿನ ದೇವರಾಗುವುದರ ಬದಲಾಗಿ ದಲಿತರ ಪಾಲಿನ ಯಮದೂತನಾಗಿ ಬಂದಿದ್ದಾರೆ. ದಲಿತರ ಪಾಲಿಗೆ ಯಮದೂತರಾಗಿ ಬಂದಿದ್ದಾರೆ. ದಲಿತರನ್ನ ಸಂಪೂರ್ಣವಾಗಿ ಈಗ ಮುಗಿಸಿದ್ದಾರೆ. ಈಗಾಗಲೇ ಅದಕ್ಕೆ ನಾನು ಹೇಳಿದೆ, ಎಲ್ಲದಕ್ಕಿಂತ ಮಿಗಿಲಾಗಿ ಇಷ್ಟೆಲ್ಲ ಇದ್ದಾಗಲೂ ಕೂಡ SCP TSPದು ಇಂಥ ಒಂದು ಅನ್ಯಾಯ ಮಾಡಿ ಈಗ ಒಳ ಮೀಸಲಾತಿಯ ಇನ್ನೊಂದು ಅನ್ಯಾಯಕ್ಕೆ ಪ್ರಾರಂಭ ಆಗಿದೆ. ಒಳ ಮೀಸಲಾತಿ 17% ಮಾಡಿ 15ರಿಂದ 17% ಮಾಡಿತ್ತು. ಅದರ ಮೂಲಕವೇ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಗೊಂಡ್ರಿ. ಅದರ ಪ್ರಕಾರವೇ 665 ಇದರಲ್ಲಿ ನೀವು ಹಂಚಿಕೆಯನ್ನು ಮಾಡಿದ್ರಿ. ಆಕ್ಟ್ ಪಾಸ್ ಮಾಡಿ ಗವರ್ನರ್ನಿಂದ ಅದಕ್ಕೆ ಅಂಕಿತವನ್ನು ತಗೊಂಡ್ರಿ. ತಗೊಂಡ ಮೇಲೆ ಅದನ್ನೇ ನೀವು ತರಬೇಕಾಗಿತ್ತು. ಒಂದು ಸಮಯ ಅದನ್ನು ತಗೊಳಕ್ ಆಗೋದಿಲ್ಲ, ಕೋರ್ಟಲ್ಲಿ ಅದಕ್ಕೆ ಒಪ್ಪಿಗೆ ಇಲ್ಲ ಅಂದಮೇಲೆ ನೀವು ಅಂಕಿತ ತಗೊಳ್ಳೇಬಾರ್ದಾಗಿತ್ತು. ನೀವು ಯಾಕೆ ಅಂಕಿತ ತಗೊಂಡ್ರಿ?
ಕೋರ್ಟ್ ಹೇಳಿದೆ ಅಂದ ಮೇಲೂ ನೀವು ಯಾಕೆ ತಗೊಂಡ್ರಿ? ನಿಮಗೆ ಪ್ರಜ್ಞೆ ಇರಲಿಲ್ವಾ? ನಿಮಗೇನು ಬುದ್ಧಿ ಇಲ್ವಾ? ತಗೊಂಡ ಮೇಲೆ ಅದನ್ನು ಜಾರಿಗೆ ತರಬೇಕಾಗಿತ್ತು, ತರಲಿಲ್ಲ. ಈಗ 15ನೇ ಮೇಲೇನೆ ನಾವು ಹಂಚಿಕೆ ಮಾಡ್ತೀವಿ ಅಂತ ಕೋರ್ಟ್ಗೆ ಹೇಳಿದ್ದೀರಿ. ಅವ್ರು ಕೇಳಲೇ ಇಲ್ಲ ನಿಮ್ಮನ್ನು, ಕೋರ್ಟ್ಗೆ ಹೇಳಿದ್ದೀರಿ. ಕೋರ್ಟ್ಗೆ ಹೇಳಿದ ಮೇಲೆ ನೀವು ಈ ಆ್ಯಕ್ಟು ಅನೂರ್ಜಿತ, ಈ ಆ್ಯಕ್ಟ್ ಊರ್ಜಿತ ಆಗಲಿಲ್ಲ. ಅದು ತಿಪ್ಪೆಗುಂಡಿಗೆ ಹೋದಂಗ. ಈಗ ಅದು ಅದರ ಮೇಲೆ ನೀವು ತೀರ್ಮಾನ ಕೊಡೋಕ್ಕಾಗಲ್ಲ. ಇಲ್ಲಾಂದರೆ ನೀವು ಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ಅದರ ಮೇಲೆ ತರಬೇಕು. ಇಲ್ಲಾಂದರೆ ಅದು ಅನೂರ್ಜಿತ ಆಗುತ್ತೆ. ಇದಾದ ಮೇಲೆ ಈಗ ಯಾವ ರೀತಿ 56,000 ಹುದ್ದೆಗಳನ್ನು ತುಂಬುತ್ತೀರಿ? SC/STಗಳ ಪಾಲು ಅಲ್ಲಿ ಏನು? ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಇನ್ನೊಂದು ಪ್ರಶ್ನೆ ಇದೆ. ಅಂಕಿತ ಹಾಕಿರೋದು 24ನೇ ತಾರೀಕು. ಎಂಪ್ಲಾಯ್ಮೆಂಟ್ಗೆ ಧಾರವಾಡ ಯೂನಿವರ್ಸಿಟಿಯಲ್ಲಿ, BDAನಲ್ಲಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ABC ಪ್ರವರ್ಗಗಳನ್ನು ನೀವು ಯಾವ ರೀತಿ ಅನೌನ್ಸ್ ಮಾಡಿದ್ರಿ? ಯಾಕೆ ಮಾಡಿದ್ರಿ? ಗೊಂದಲ ಯಾಕೆ ಸೃಷ್ಟಿ ಮಾಡಿದ್ರಿ? ಬಂದ ಎಲ್ಲ ಪೋಸ್ಟ್ಗಳು ಪ್ರವರ್ಗ ಎ, ಪ್ರವರ್ಗ ಎ, ಪ್ರವರ್ಗ ಎ ಅಂತ ಬಂತು. ಈಗೇನಾಗ್ತಾ ಇದೆ? ಜಾತಿ ಸಂಘರ್ಷಕ್ಕೆ ಸಿದ್ದರಾಮಯ್ಯನವರು ಕುಮ್ಮಕ್ಕು ಕೊಡ್ತಿದ್ದಾರೆ. ಒಂದು ಕಡೆ ಜಾತಿಗಳನ್ನು ಒಡೆದು ತಮ್ಮ ಓಟಿನ ಬಲವನ್ನು ಹೆಚ್ಚಿಸ್ಕೊಳ್ತಾರೆ ಕಾಂಗ್ರೆಸ್ನವರು. ಇನ್ನೊಂದು ಕಡೆ ಈಗ ಜಾತಿಗಳ ಸಂಘರ್ಷಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ. ಯಾವ ರೀತಿ ಅಂದರೆ, ಸರ್ಕಾರ ಮಾಡಿದ ತಪ್ಪಿಗೆ ಜನಾಂಗಗಳು ಯಾಕೆ ತಮ್ಮಲ್ಲಿ ಹೋರಾಟ ಮಾಡಬೇಕು? ಇವತ್ತು ನೀವು ನೋಡ್ತಾ ಇದ್ದೀರಿ, ಯಾವಾಗ ಈ ಕ್ಯಾಟಗರಿ ಎ ಅಂತ ಹೋಯ್ತು, B ಕ್ಯಾಟಗರಿಯವರು ಸಂಘರ್ಷಕ್ಕಿಳಿದ್ರು. ಅವರು ಸಂಘರ್ಷಕ್ಕಿಳಿದಿದ್ದು ಇನ್ನೊಂದು ಜಾತಿಯ ಮೇಲೆ ಅಲ್ಲ, ಅದು ಅವರ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಮತ್ತು ಸರ್ಕಾರ ಮತ್ತು ಅವರ ಜಾತಿಯ ಸಚಿವರ ಮೇಲೆ ಸಂಘರ್ಷಕ್ಕಿಳಿದು ಮೈಸೂರು, ಚಾಮರಾಜನಗರ, ಹಾಸನ, ಗುಲ್ಬರ್ಗಾ ಭಾಗಗಳಲ್ಲಿ ಅವರ ಸಚಿವರ ಫೋಟೋಗಳಿಗೆ ಮೇಲೆ ಚಪ್ಪಲೆಯಲ್ಲಿ ಹೊಡೆತಕ್ಕಂಥದ್ದು, ಅವರ ಫೋಟೋಗಳನ್ನು ಸುಡ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ರು. ಅದು ಮಾಡಿದ್ದು ಸರಿ ಅಂತ ನಾನು ಹೇಳೋದಿಲ್ಲ. ಆದರೆ ಅವರ ಆಕ್ರೋಶವನ್ನು ಆ ರೀತಿ ತೀರಿಸಿಕೊಳ್ಳುವಾಗ ಎ ಕ್ಯಾಟಗರಿಯವರು ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. C ಕ್ಯಾಟಗರಿಯವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಆದರೆ ಈಗೇನಾಗಿದೆ, ಎ ಕ್ಯಾಟಗರಿಯವರು B ಕ್ಯಾಟಗರಿಯವರು ಮೇಲೆ, C ಕ್ಯಾಟಗರಿಯವರು B ಕ್ಯಾಟಗರಿಯವರ ಮೇಲೆ, ಅಂದರೆ ಇಂಟರ್ನಲಿ ಸಂಘರ್ಷ ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣ ಈ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು. ಇದು ಬೇಕಿತ್ತ ನಿಮಗೆ? ನಿಮ್ಮ ತಪ್ಪಿಗಾಗಿ ನ್ಯೂನ್ಯತೆ ಇರೋದು ಸರ್ಕಾರದಲ್ಲಿ. ನೀವು ತಪ್ಪು ಮಾಡಿ ಜನರನ್ನು ಸಂಘರ್ಷಕ್ಕಿಳಿಸ್ತಕ್ಕಂಥದ್ದು ಇದು ಏನು ನ್ಯಾಯನಾ? ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರನೂ ಕೊಡಬೇಕು. ಅದರ ತಕ್ಷಣ ಈ ನ್ಯೂನ್ಯತೆಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗ ಒಳ ಮೀಸಲಾತಿ ಈಗ ನೀವು ಕೊಟ್ಟಿಲ್ಲ, ಕ್ಯಾಬಿನೆಟ್ಟಲ್ಲಿ ಮೊನ್ನೆ ಇತ್ಯರ್ಥ ನೀವು ಮಾಡಲಿಕ್ಕಾಗಿಲ್ಲ. ನೀವು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿಕೊಂಡು ನ್ಯಾಯ ಕೊಡೋದರ ಬದಲಾಗಿ ಅನ್ಯಾಯವನ್ನೇ ಜನರಿಗೆ ಕೊಡೋದಾದರೆ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಹೇಗಾಗತ್ತೆ? ಇದು ನಮಗೆ ಅರ್ಥವಾಗದೇ ಇರತಕ್ಕಂಥ ಒಂದು ವಿಷಯ. ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿದುಬಿಟ್ಟಿದೆ ಅಂದರೆ, ಸುಳ್ಳು, ಮೋಸ, ವಂಚನೆ ಕಾಂಗ್ರೆಸ್ನ ಮನೆದೇವರು ಮಾಡ್ಕೊಂಡಿದ್ದಾರೆ ಅವರು. ನೀವು ಎಲ್ಲ ವಿಚಾರಗಳಲ್ಲೂ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದನ್ನು ಬಹಳ ಪರಿಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೋಸ, ವಂಚನೆ ಹೇಳತೀರುದು. ಇಂಥ ಪರಿಸ್ಥಿತಿಗೆ ಇವತ್ತು ಇದು ಬಂದಿದೆ.
ಇವತ್ತು ಬಡ್ಜೆಟ್ನ ವಿಷಯದಲ್ಲೂ ಕೂಡ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ ಈ ಮಾತನ್ನು. ಎಷ್ಟು ಸಾಲ ಮಾಡಿದ್ದೀರಿ? 1,32,000 ಕೋಟಿ ಇವತ್ತು ಸಾಲ ಮಾಡಿದ್ದೀರಿ. ಮಾಡಿ ಇವತ್ತು ಅಭಿವೃದ್ಧಿಗೆ ಎಷ್ಟು ಹಣ ಇಟ್ಟಿದ್ದೀರಿ? 71,000 ಕೋಟಿ ಅಂತ ಹೇಳಿದ್ದೀರಿ. ಕಳೆದ ಸಾರಿ ಇಟ್ಟ ಹಣದಲ್ಲಿ ಅಭಿವೃದ್ಧಿ ಎಷ್ಟಾಗಿದೆ? ಅಷ್ಟು ಮಾಡಿದ್ದೀರಾ? ಇಲ್ಲ. ಅಭಿವೃದ್ಧಿಯಲ್ಲಿ ಕೋತಾಗಿದೆ. ಇವತ್ತು ನಮ್ಮ ಕಾಲದಲ್ಲಿ ನೋಡಿ, 22, 23ರಲ್ಲಿ ಬೊಮ್ಮಾಯಿಯವರಿದ್ದರು. ಬೊಮ್ಮಾಯಿಯವರು ಮೊದಲ ವರ್ಷದಲ್ಲಿ 23 ಇದರಲ್ಲಿ ಅವರು ಸಾಲ ಮಾಡಿದ್ದು, ಕೊನೆ ಬಡ್ಜೆಟ್ಟು ಡೆಫಿಸಿಟ್ ಇರಲಿಲ್ಲ, ಕೋತಾ ಬಡ್ಜೆಟ್ ಇರಲಿಲ್ಲ, ಸಾಲ ಮಾಡಿರಲಿಲ್ಲ. 500 ಕೋಟಿ ರೂಪಾಯಿ ಇದು ಇಟ್ಟು ಹೋದ್ರು ಅವರು. ಇಟ್ಟು ಹೋದ್ರು ಅವರು. ಆದರೆ 22-23ರಲ್ಲಿ ಅವರು 44,000 ಕೋಟಿ ಸಾಲ ಮಾಡಿದ್ರು. ಅದು ಅವರ ಮೊದಲ ವರ್ಷ ಆಗಿತ್ತು. ಯಾಕೆ? ಅವರ ಅವಧಿಗಳಿದೆಯಲ್ಲ, ಮಾನ್ಯ ಯಡಿಯೂರಪ್ಪನವ್ರದ್ದು, ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರದ್ದು, ಅದು ಕರೋನಾ ಕಾಲ. ಬಹಳ ಸಂಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ಅಂತ ಕಾಲದಲ್ಲೇ ಅವರು ಸರ್ಪ್ಲಸ್ ಬಡ್ಜೆಟ್ ಕೊಟ್ಟು ಹೋದ್ರು. ಈಗ ನೋಡಿ, 44,000 ಮೊದಲನೇ ವರ್ಷದಲ್ಲಿ ತಗೊಂಡಿದ್ರು ಸಾಲ. ನೀವಿವಾಗ 1,32,000 ಕೋಟಿ ತಗೊಂಡಿದ್ದೀರಿ. ಬಡ್ಡಿ ಹೋದ ವರ್ಷ ನೀವು 1,16,000ಕ್ಕೆ 45,600 ಕೋಟಿ ಬಡ್ಡಿ ಕಟ್ತಾ ಇದ್ರಿ. ಅದರ ಪ್ರಕಾರ ನಮ್ಮ ಸಾಲ 44, ನಿಮ್ಮ ಬಡ್ಡಿ 55. ನಮ್ಮ ಸಾಲಕ್ಕಿಂತ ನಿಮ್ಮ ಬಡ್ಡಿ ಜಾಸ್ತಿ ಕಟ್ತಾ ಇದ್ರಿ. ಈ ಸಾರಿ 1,32,000ಕ್ಕೆ ಇನ್ನು 7,000 ಬಡ್ಡಿ ಹೆಚ್ಚಾಗತ್ತೆ. 7,000 ಬಡ್ಡಿ ಹೆಚ್ಚಾದ್ರೆ 52,600 ಕೋಟಿ ಈ ವರ್ಷ ಬಡ್ಡಿ ಕಟ್ಟಬೇಕಾಗತ್ತೆ ನೀವು. ನಮ್ಮ ಸಾಲಕ್ಕಿಂತ ನೀವು ಬಡ್ಡಿನೇ ಹೆಚ್ಚು ಕಟ್ಟುತ್ತೀರಿ. ಅಂದರೆ ಇದೇನೋ ಸಂಕಷ್ಟದ ಕಾಲ ಅಲ್ಲ. ನೀವು ಅಭಿವೃದ್ಧಿಗೆ 71,000 ಕೋಟಿ ಇದೆ. ನಮ್ಮ ಕಾಲದಲ್ಲಿ ನೋಡಿ, ಒಟ್ಟು ಹೊಣೆಗಾರಿಕೆಗಳು GSDPಯ ಶೇಕಡಾವಾರು ನಮ್ಮ ಕಾಲದಲ್ಲಿ 23.97% ಇತ್ತು. ಹೋದ ವರ್ಷ ನಿಮ್ಮದು 24.91 ಮಾಡ್ಕೊಂಡಿದ್ರಿ. ಬಂಡವಾಳ ವೆಚ್ಚ 44,000 ಕೋಟಿ ನಾವು ಸಾಲ ಮಾಡಿದರೆ 60,599 ಬಂಡವಾಳ ವೆಚ್ಚ ಮಾಡ್ತಾ ಇದ್ವಿ. ನೀವೇನು ಮಾಡಿದ್ರಿ? 71,000 ಕೋಟಿ ಮಾಡ್ತಾ ಇದ್ರಿ. 71 ಅಂದರೆ ಸಾಲ 1,32,000 ಕೋಟಿ. ಅಲ್ಲಿಗೆ ಹೆಚ್ಚು ಕಡಿಮೆ 60,000 ಕೋಟಿ ರೂಪಾಯಿನ ನೀವು ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ದೀರಿ? ಡೆವಲಪ್ಮೆಂಟ್ಗಲ್ಲ, ಅಸೆಟ್ ಕ್ರಿಯೇಷನ್ಗಲ್ಲ. ಈ ರೀತಿ 4-5 ವರ್ಷ ಹೋಗ್ಬಿಟ್ರೆ ನೀವು ಅದನ್ನು ಯಾವ ರೀತಿ ತೀರಿಸ್ತೀರಿ? ನೀವು ಬಂಡವಾಳ ಹಾಕಿ ಬಂಡವಾಳ ವೆಚ್ಚ ಮಾಡಿದರೆ ರಿಟರ್ನ್ಸ್ ಕೂಡ ಇರುತ್ತೆ ನಿಮಗೆ. ಇದರಲ್ಲಿ ಇಲ್ಲ. ಅದಕ್ಕೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ನಾವು ಊಟ ಮಾಡಬೇಕು, ಮಾಡಬಾರ್ದಂತಲ್ಲ. ಅದರ ವೆಚ್ಚಗಳೇ ಬೇರೆ. ಅಸೆಟ್ ಕ್ರಿಯೇಷನ್ಗೆ ನಾವು ಮಾಡಬೇಕು. ವಿತ್ತೀಯ ಕೊರತೆ ನಮ್ಮ ಕಾಲದಲ್ಲಿ GSDPಯ ಶೇಕಡಾವಾರು 2.14 ಇತ್ತು. ನೀವು ಅದನ್ನು ಹಿಗ್ಗಿಸಿ ಈಗೇನು ಮಾಡಿದ್ದೀರಿ? ಲೋನ್ ತೆಗೆದುಕೊಳ್ಬೇಕಲ್ಲ ಅನ್ನೋ ಕಾರಣಕ್ಕೆ ಬಡ್ಜೆಟನ್ನು ಹಿಗ್ಗಿಸಿ 2.95ಗೆ ಹೋಗಿದ್ದೀರಿ. 3% ಒಳಗಿರಬೇಕು ಅಂತ ಹೇಳ್ತಿರಲ್ಲ. ವಿತ್ತೀಯ ಶಿಸ್ತಿರ್ಬೇಕಂದ್ರೆ 3% ಒಳಗಿರ್ಬೇಕು. ಎಲ್ಲಿದೆ ಇಲ್ಲಿ? ಕಳೆದ ವರ್ಷ ನಿಮ್ಮದು
7,000 ಕೋಟಿ ಬಡ್ಜೆಟ್ ಇತ್ತು. ಈ ಸಾರಿ 4,44,000 ಕೋಟಿ ಬಡ್ಜೆಟ್ ಮಾಡಿದಿರಿ. ನೀವು ಒಂದು ಸಮಯ ಯೋಚನೆ ಮಾಡಿ ನೋಡಿ, ಕಳೆದ ವರ್ಷದ ಬಡ್ಜೆಟ್ಟು 15,000 ಕೋತಾ ಇದೆ ನಿಮ್ಮದು. ಅದನ್ನು ಇವಾಗ ಮುಂದುವರಿಸಿದಕ್ಕೆ ಹಾಕಿದ್ರೆ ನಿಮ್ಮದು 3% ಅಲ್ಲ, ನಿಮ್ಮ ಇದು ಅದು 3%ಗೂ ಮೀರಿ ಹೋಗ್ತದೆ. ಎಲ್ಲಿದೆ ಆರ್ಥಿಕ ಶಿಸ್ತು? ಆಮೇಲೆ ಕೇಂದ್ರದ ಪಾಲು ಕೂಡ ಈ ಸಾರಿ ಏನು ಮಾಡಿದ್ದಾರೆ, 63,000 ಕೋಟಿಗೆ ಇಷ್ಟು ಅಂತ ಲೆಕ್ಕ ಇವರೇ ಹಾಕೊಂಡ್ಬಿಟ್ಟಿದ್ದಾರೆ. ಪ್ರತಿ ಸಾರಿ ಇವರೇ ಜಾಸ್ತಿ. ಯಾಕಂತಂದ್ರೆ ಬಡ್ಜೆಟ್ನ ಗಾತ್ರವನ್ನು ಹೆಚ್ಚಿಸಿ ನಮ್ಗೆ ಇಲ್ಲಿಂದ ಬರಬೇಕು ಅಂತ ಹಾಕ್ತಾರೆ. ಅವ್ರಿಗೆ ಎಷ್ಟು ಬರಬೇಕಾಗಿರುತ್ತೋ ಅವರು ಅದನ್ನು ಕೊಟ್ಟಾಗ ನಮಗಿನ್ನೂ 15,000 ಕೋಟಿ ಅಂದಾಜಿತ್ತು ಬರೋದು, ಕೊಟ್ಟಿಲ್ಲ. ಅಂದರೆ ನಿಮ್ಗೆ ಅಷ್ಟು ಬರಬೇಕಾಗೇ ಇರೋಲ್ಲ. ನೀವೇನು ಮಾಡ್ತೀರಿ, ಮೊದಲೇ ಪ್ಲಾನಲ್ಲಿ ಹಾಕೊಂಡ್ಬಿಟ್ಟು ಪ್ರತಿ ಸಾರಿ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಾ ಇರೋದು. ಇದು ಒಂದು ಕಡೆ. ಆದರೆ ಎರಡನೇ ವಿಷಯ ಏನಂತಂದ್ರೆ, ನನಗೆ ಅನ್ಸೋದು ಸಿದ್ದರಾಮಯ್ಯನವರು ಯಾಕೆ 18 ತುಂಬಿದ ಪ್ರತಿಯೊಬ್ಬರು ಮದ್ಯಪಾನ ಮಾಡುವುದು ಕಡ್ಡಾಯ ಅಂತ ಮಾಡಲಿಲ್ವೋ ಗೊತ್ತಿಲ್ಲ ಇನ್ನು. ಯಾಕೆಂದ್ರೆ 40,000 ಕೋಟಿ ಎಕ್ಸ್ಪೆಕ್ಟೆಡ್ ಲಾಸ್ಟ್ ಬಡ್ಜೆಟಲ್ಲಿ. ಎಕ್ಸೈಸ್ ಡ್ಯೂಟಿ, ಎಕ್ಸೈಸ್ನಿಂದ ಬರಬೇಕಾದದ್ದು ಟ್ಯಾಕ್ಸು 40,000. ಈ ಸಾರಿ 45,000ಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. 40 ಅಷ್ಟೇ ಬಂದಿಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ನೋಟಿಸ್ ಮೇಲೆ ನೋಟಿಸ್ ಹೋಗ್ತಾ ಇದೆ. ಏನಂತಂದ್ರೆ ಇನ್ನೂ ಹೆಚ್ಚು ವೈನ್ ಸ್ಟೋರ್ಗಳು ಕೊಡಬೇಕು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕೊಡಬೇಕು, ಆಮೇಲೆ ಕೋಟಾ ಫಿಕ್ಸ್ ಮಾಡಬೇಕು, ಇಷ್ಟು ಖರ್ಚು ಆಗಲೇಬೇಕು, ಇಷ್ಟು ಬಾಟಲ್ಲು ಅಥವಾ ಇಷ್ಟೇನೋ ಕೇಸ್ ಅಂತಾರೆ ಅದನ್ನು, ಇಷ್ಟು ಖರ್ಚು ಈ ಸಾರಿ ಆಗಲೇಬೇಕು. ಅವ್ರು ತಗೊಂಡೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಫೈನ್ ಹಾಕಬೇಕು. ಅಂದ್ರೆ ಅರ್ಥ ಏನು? ಕಡ್ಡಾಯ. ಇದರಿಂದ ಏನಾಗಿದೆ ಅಂತಂದ್ರೆ, ಒಂದು ಕಡೆ ಕಡ್ಡಾಯ ಮಾಡಿ ಕುಡುಕರನ್ನ ಇನ್ನೂ ಹೆಚ್ಚಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಂದಮೇಲೆ ಯಾಕೆ ಆ ರೀತಿ ತೊಂದರೆ ಕೊಡ್ತೀರ ಅವರಿಗೆ? ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದ್ಬಿಡಿ. ಇದುವರೆಗೂ 18 ವರ್ಷ ಆದರೆ ಮಾತ್ರ ಅವ ಪ್ರಬುದ್ಧನಾಗ್ತಾನೆ. ಶಾಲೆ ಅಥವಾ ಕಾಲೇಜುಗಳಲ್ಲಿ 18 ಅಲ್ಲಿ ಬೋರ್ಡ್ ಇರ್ತದೆ, 18 ವರ್ಷ ಆಗದೆ ಇದ್ದವರು ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಪ್ರವೇಶವೇ ಇರಲ್ಲ. ಯಾಕಂದ್ರೆ ಕುಡಿಬಾರ್ದು ಅಂತ. 18 ತುಂಬಿದವರು ಕುಡುಕರು ಕಡ್ಡಾಯ ಆಗಬೇಕು, ಕುಡಿಯೋದು ಕಡ್ಡಾಯ ಮಾಡಿಬಿಟ್ರೆ ಅಟ್ಲೀಸ್ಟ್ ನಿಮ್ಮ ರೆವಿನ್ಯೂ ಹೆಚ್ಚಾಗ್ತದಲ್ಲ. ಕುಡಿಗೆ ಇದ್ದವ್ರನ್ನ ಜೈಲಿಗೆ ಹಾಕ್ಬೇಕು. ಆಮೇಲೆ ಸಿದ್ದರಾಮಯ್ಯನ ಇದು ಲಾ ಇದು. ಇನ್ನು ಮೇಲೆ ನನ್ನ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಇರುವವರೆಗೆ ಕುಡಿದೇ ಇದ್ರೆ ಕಾನೂನಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ. ಬಹುಶಃ ಇದನ್ನ ಮಾಡಬಹುದು. ಬಹುಶಃ ಇದು ಕೊನೆಯ ಬಡ್ಜೆಟ್. ಅವರು ಅಪ್ಪಿತಪ್ಪಿ ಕಾಂಗ್ರೆಸ್ನವ್ರು ಇನ್ನೊಂದು ಅವಕಾಶ ಕೊಟ್ಟು ಇನ್ನೊಂದು ಬಡ್ಜೆಟ್ ಮಾಡಿದ್ರೆ ಖಂಡಿತ ಇದು ಮಾಡ್ತಾರೆ ಅಂತ ನನಗೆ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಸಮೃದ್ಧ ಕರ್ನಾಟಕ ಇವತ್ತು ಆರ್ಥಿಕ ಸ್ಥಿತಿಗಳಿಗೆ ತಕ್ಕ ಹಾಗೆ ಒಂದು ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕು. ರಾಜ್ಯದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಕೊಡಬೇಕು ಅನ್ನೋದು ಇವರ ಬಡ್ಜೆಟ್ಟಲ್ಲಿ ಉಳಿದೇ ಇಲ್ಲ. ಬಡ್ಜೆಟ್ನ ಗಾತ್ರ 4,48.4 ಕೋಟಿ ರೂಗಳಾದ. ರಾಜ್ಯದ ಮೂಲಗಳಿಂದ, ಕೇಂದ್ರದ ಹಣಕಾಸಿನ ಮೂಲಗಳಿಂದ ಆದಾಯ 3,15,050 ಕೋಟಿ ರೂಪಾಯಿಗಳಿದೆ.
ರಾಜಸ್ವ ವೆಚ್ಚ 3,38,700 ಕೋಟಿ ರೂಪಾಯಿ ಇದೆ. ಬಂಡವಾಳ ವೆಚ್ಚ 74,682 ಕೋಟಿ ಇಷ್ಟೇ. ಇದು ಶೇಕಡ ಇದರಲ್ಲಿ ಕೇವಲ 16% ಮಾತ್ರ ಇದೆ. ಆದರೂ ಕೂಡ ಕಳೆದ ವರ್ಷದಲ್ಲಿ ಇವರು ಏನೇನು ಈ ರೀತಿ ಅಭಿವೃದ್ಧಿಗೆ ಬಂಡವಾಳ ವೆಚ್ಚ ಮಾಡ್ತೀವಿ ಎಲ್ಲ ಕಡಿತ ಮಾಡಿದ್ದಾರೆ. ಇವತ್ತು ಹೇಳ್ಬೋದು, ನಾಳೆ ದಿವಸ ಅಭಿವೃದ್ಧಿ ಈ ಸಾರಿ ಬೇಕಾದ್ರೆ ಬಿಡು, ಬೇರೆ ಖರ್ಚುಗಳು ಏನೇಳಕ್ಕಾಗೋದಿಲ್ಲ. ರೆವಿನ್ಯೂ ಎಕ್ಸ್ಪೆಂಡಿಚರ್ಸು ಅದೆಲ್ಲ ಆದಾಗ ಇದನ್ನು ಮಾಡೋಕ್ಕಾಗೋದಿಲ್ಲ. ಇಲ್ಲಂತೂ ಮಾಡ್ಬೋದು. ಆದ್ದರಿಂದ ಈ ಸಾರಿ ಈ ವರ್ಷದ ವೆಚ್ಚದಲ್ಲಿ ಶೇಕಡ 20% ಹಣವನ್ನು ಸಾಲ ಮತ್ತು ಬಡ್ಡಿ ಈ ರೀಪೇಮೆಂಟ್ಗೆ ಆಗತ್ತೆ. ಅಂದಾಜು 89,600 ಕೋಟಿ ರು ಆಗ್ತದೆ. 89,600 ಕೋಟಿ ಅಂದಾಜು ಮಾಡಲಾಗಿದೆ. ಇದರಿಂದ ರೆವಿನ್ಯೂ ಡೆಫಿಸಿಟ್ ಎಷ್ಟಾಗತ್ತೆ ಅಂದರೆ 22,957 ಕೋಟಿ ಇವರೇ ಹೇಳ್ಕೊಂಡಿದ್ದಾರೆ ಡೆಫಿಸಿಟ್ ಇಷ್ಟಿದೆ ಅಂತ. ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? 97,449 ಕೋಟಿ. ಇದು ನಿಯಮಗಳ ಪ್ರಕಾರ 3%ಗೂ ಮೀರ್ತಕ್ಕದ್ದಲ್ಲ ಅಂತ ಇವರೇ ಹೇಳ್ಕೊಳ್ತಾರೆ. ಈ ಏನು ಮಾಡಿದ್ದಾರೆ, GSDP ಗಾತ್ರವನ್ನ ಹಿಗ್ಗಿಸಿ ಈ ಒಂದು ಇದನ್ನು ಮಾತ್ರ ಕಡಿಮೆ ಮಾಡ್ಕೊಳ್ತಾರೆ. 2.95 ಅಂತಂದ್ರೆ ಎಷ್ಟಿದೆ? ಇನ್ನು 0.5 ಇದೆ ಅಷ್ಟೇ. ಆದರೆ ಇದನ್ನು ಸರಿಯಾಗಿ ಇದು ಮಾಡಿದರೆ, ಗಾತ್ರವನ್ನು ಸರಿಯಾಗಿ ಅವರು ಲೆಕ್ಕ ಮಾಡಿದ್ರೆ ಇದು 3ಕ್ಕಿಂತ ಈಗಲೇ ಹೆಚ್ಚಾಗ್ತದೆ. ಯಾಕೆಂದ್ರೆ ಇಂದಿನ ಬಡ್ಜೆಟ್ ಅನ್ನು ನಾವು ಹೋಲಿಕೆ ಮಾಡ್ಕೊಂಡ್ರೆ ಅಲ್ಲಿ ಎಷ್ಟು ಅಂದಾಜಿಸಲಾಗಿತ್ತು, ಕೊರತೆ ಎಷ್ಟಾಯಿತು ಮತ್ತು ಎಷ್ಟು ಕಲೆಕ್ಷನ್ಸ್ ಬಂತು, ಮಾಡಿದ್ದೇನು ಅಂತ ಲೆಕ್ಕ ಮಾಡಿದರೆ ಇದು ಯಾವಾಗಲೂ ಕೂಡ 3ಕ್ಕಿಂತ ಜಾಸ್ತಿ ಆಗ್ತದೆ. ಇದು ಜನರ ಕಣ್ಣು ತಪ್ಪಿಸಿ ವಂಚನೆ ಮೋಸ ಮಾಡತಕ್ಕಂಥ ಬಡ್ಜೆಟ್ ಇದಾಗಿದೆ. ಆದ್ದರಿಂದಾಗಿ ಇವತ್ತು ಇದು ಅಷ್ಟೇ, ಸಾಲ ಮತ್ತು ರಾಜ್ಯದ GSDP ಡೆಪ್ಟ್ ಟು GSDP ಇರುವ ಪ್ರಮಾಣ 25%. ಅದು ಇದನ್ನೂ ಕೂಡ ಮೀರ್ತದೆ. ಅದು 24.94 ಇವತ್ತು ಇಟ್ಕೊಂಡಿದ್ದಾರೆ ಅಷ್ಟೇ. ಈ ರೀತಿ ಇವತ್ತು ರಾಜ್ಯದ ಜನರನ್ನು ವಂಚಿಸುವ ಕೆಲಸ ಮಾಡ್ತಿದ್ದಾರೆ. ರಾಜ್ಯದ ಜನರು ಯೋಚನೆ ಮಾಡಬೇಕು, ದಲಿತ ಸಮುದಾಯಗಳು ಯಾವ ರೀತಿ ನಮ್ಮನ್ನು ವಂಚನೆ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತ. ಇಷ್ಟೆಲ್ಲ ಸರಿ, ಈಗಾಗಲೇ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಎಷ್ಟೆಲ್ಲ ಕೊಟ್ಟಿದ್ದೀರಿ? ಮೈನಾರಿಟಿಗಳಿಗೆ ಇವತ್ತು ಧಾರವಾಡ, ಗುಲ್ಬರ್ಗ ಅಲ್ಲೆಲ್ಲ ಹಜ್ ಯಾತ್ರಿಕರಿಗೆ ಸವಲತ್ತು. ಅಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಿಸ್ಬೇಕು, ಯಾತ್ರಿಗಳಿಗೆ ಇದನ್ನು ಕೊಡಬೇಕು. ಬೆಂಗಳೂರಿನಲ್ಲಿ ಬೇಕಾದಷ್ಟು ಶಾಲೆಗಳು, ಆಮೇಲೆ ನಿರ್ಗತಿಕರ ತಾಣಗಳು, ಉರ್ದು ಶಾಲೆಗಳು, ಆಮೇಲೆ ಈ ಮುರಾರ್ಜಿ ದೇಸಾಯಿ ಶಾಲೆಗಳಲ್ಲೂ ಅವ್ರಿಗೆ ಭಾಗ. ದಲಿತರಿಗೆ ಏನು ಕೊಟ್ಟಿದ್ದೀರಿ? ಈ ಘೋಷಣೆಗಳಲ್ಲಿ ಇಷ್ಟು ಹಣ ನೀವು ನುಂಗುತ್ತಿದ್ದೀರಲ್ಲ, ಅವರಿಗೆ ಕೊಟ್ಟಿದ್ದೇನು? ಇದ್ಯಾರಾದರೂ ಅವಲೋಕನ ಮಾಡಿದಾರಾ? ಯಾಕೆ ಈ ರೀತಿ ನಡ್ಕೊಳ್ತಾರೆ ಅಂದರೆ, ವೋಟ್ ಬ್ಯಾಂಕ್ಗಾಗಿ ಯಾರನ್ನ ಆದರೂ ಕೂಡ ಇಷ್ಟೊಂದು ಓಲೈಕೆ ಮಾಡೋ ಅವಶ್ಯಕತೆ ಇದೆಯಾ? ಹಂಗಿದ್ದ ಮೇಲೆ ಸರ್ವರಿಗೂ ಸಮಪಾಲು ಸಮಬಾಳು ಎಲ್ಲಿದೆ? ಯಾವ ನೀತಿ? ಹೇಳೋದೊಂದು ಮಾಡೋದೊಂದಾದರೆ ನಿಮ್ಮನ್ನು ಜನ ಹೇಗೆ ನಂಬಬೇಕು? ಈ ರೀತಿ ಅನೇಕ ರೀತಿಯ ಗೊಂದಲಗಳನ್ನು ಇವರೇ ಸೃಷ್ಟಿ ಮಾಡಿದ್ದಾರೆ. ವಕ್ತಾಸ್ತಿಗಳಿಗೆ PPP ಮಾಡಲ್ ಅಂಥೇಳಿ ಹೇಳ್ಕೊಂಡಿದ್ದಾರೆ. ಏನಂತಂದರೆ, ಸರ್ಕಾರಿ ಹಣದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೇವೆ. ಅದರಿಂದಾಗಿ ಹೆಂಗೆ ಕಡಿಮೆ ಆಗುತ್ತೆ? ಅದು ವಕ್ತ ಆಸ್ತಿಗಳು ಅವರದು ಅಂತ ಹೇಳಿಬಿಟ್ಟಿದೆ.
ನಿಮಗೇನು ಸಂಬಂಧ ಇದೆ ಇದು? ಎಷ್ಟು ನೋಡಿ, ಮೌಲಾನಾ ಆಜಾದ್ ಮತ್ತು ಉರ್ದು ಶಾಲೆಗಳ ಮೇಲ್ದರ್ಜೆಗೆ 600 ಕೋಟಿ, ಶಿಕ್ಷಣದ ಗುಣಮಟ್ಟ ಸುಧಾರಿಸಲು 600 ಕೋಟಿ ಮೀಸಲಿಟ್ಟಿರುವುದು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ವಸತಿ ಶಾಲೆಗಳು ವಿದ್ಯಾರ್ಥಿಗಳಿಗೆ ತರಬೇತಿ, ಕೋಚಿಂಗ್ಗಾಗಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, CET, NET, ಬ್ಯಾಂಕಿಂಗ್ ತರಬೇತಿಗಾಗಿ ಅವರಿಗೆ ಕೋಚಿಂಗ್ ಸೆಂಟರ್ಸು. ಆರ್ಥಿಕ ಸುಸ್ಥಿರತೆ, ರಾಜ್ಯವು ತನ್ನ ಸಾಲದ ಮಿತಿಯನ್ನು 24.94ಕ್ಕೆ ತಲುಪುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಕಂದಾಯ ಮೂಲಗಳನ್ನು ಹೆಚ್ಚಿಸುವುದು ಅನಿವಾರ್ಯ. ಬಡ್ಜೆಟಲ್ಲಿ ಏನು ತೋರಿಸೋದಿಲ್ಲ. ಇಲ್ಲೇನು ಟ್ಯಾಕ್ಸು ನಾನು ಜಾಸ್ತಿ ಮಾಡಿದ್ದೀನಿ ಕಡಿಮೆ ಮಾಡಿದ್ದೀನಿ ಅನ್ನಕ್ಕೆ ಬರೋದಿಲ್ಲ, ಯಾಕಂದರೆ GST ಇದೆ. ಇಲ್ಲೇನು ಮಾಡ್ತಾರೆ ಅಂತಂದರೆ ಎಲ್ಲ ವಸ್ತುಗಳ ಮೇಲೆ ಬಡ್ಜೆಟ್ ಮಂಡನೆ ಆದ ತಕ್ಷಣ, ಕಳೆದ ವರ್ಷ ನಾವು ನೋಡಿದ್ದೀವಿ, ಎಲ್ಲ ವಿದ್ಯುತ್ ಶಕ್ತಿ 2-3 ಸಾರಿ ಏರಿಸಿದ್ರು, ಟ್ರಾನ್ಸ್ಪೋರ್ಟ್ ಇದರ ಮೇಲೆ ಟಿಕೆಟ್ ದರ 2-3 ಸಾರಿ ಏರಿಸಿದ್ರು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಹಾಲಿನ ದರ ಏರಿಸಿದ್ರು. ಇದೆಲ್ಲ ಎಲ್ಲೋಗುತ್ತೆ? ಯಾವ ಅಂದಾಜಿಗೆ ಹೋಗುತ್ತೆ ಇದು? ನೀವು ಲೂಟಿಯ ಅಂದಾಜಿಗೆ ಹೋಗುತ್ತಾ ಇದು? ಹೀಗೆ ಇದು ರಾಜ್ಯದ ಜನರನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸ್ತಕ್ಕಂಥ ತಪ್ಪು ಅಂಕಿಅಂಶಗಳನ್ನು ಕೊಟ್ಟು ಜನರನ್ನು ವಂಚಿಸಿ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಬಹಳ ನಾಜೂಕಿನಿಂದ ನೋಡಿ, ಅವರನ್ನು ಅಂಟಗನೈಸ್ ಮಾಡ್ಕೊಳ್ಳಲ್ಲ ಯಾರನ್ನು. ಅವರು ನಯವಾಗಿ ನಂಬಿಸಿ ಮೋಸ ಮಾಡ್ತಾರಲ್ಲ, ಅದು ನಂಬಿಸಿ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. ಆದ್ದರಿಂದಾಗಿ ಇದು ರಾಜಸ್ವ ಕೊರತೆಯ ಆಯವ್ಯಯ ಆಗಿದೆ. ಇದರಿಂದಾಗಿ ರಾಜ್ಯದ ಅಭಿವೃದ್ಧಿ ಶೂನ್ಯವಾಗುತ್ತೆ. ಇದರಿಂದ ಯಾರಿಗೂ ಏನೂ ಉಪಯೋಗ ಆಗೋದಿಲ್ಲ. ಜನರನ್ನು ಸಂಕಷ್ಟಕ್ಕೆ ದೂಡಿ ಸರ್ಕಾರ ಮೋಜು ಮಸ್ತಿಯಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ನನ್ನ ಅಪಾದನೆಯೊಂದಿಗೆ ಹೇಳಲಿಕ್ಕೆ ಬಯಸ್ತೇನೆ. SCP TSP ಬಗ್ಗೆ ಏನಾದರೂ ಕೇಳೋದಿದೆಯಾ? ಕೇಂದ್ರ ಸರ್ಕಾರನೇ 4.4 ಕ್ರಾಸ್ ಆಗಿದೆ, ನಾವು 3 ಒಳಗಡೆ ಇದೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಇನ್ನೊಂದು, ಮೋದಿಯವರು ಪ್ರಧಾನಿ ಆದ್ಮೇಲೆ 165 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅವ್ರು ಬರೋದಕ್ಕೆ ಮುಂಚೆ ಇದ್ದಿದ್ದು ಈ ದೇಶದ 54 ಲಕ್ಷ ಕೋಟಿ ಅಷ್ಟೇ. ಇವರದೇ ಆರ್ಥಿಕ ಶಿಸ್ತಿಲ್ಲ ಅಂತ ಮುಖ್ಯಮಂತ್ರಿ ಆರೋಪ ಮಾಡಿದ್ದಾರೆ. ಟೋಟಲ್ ಹೇಳಿದರೆ ಆಗೋದಿಲ್ಲ.